ನೀವು ಫಸ್ಟ್ ಟೈಮ್ ಪಾಸ್ಪೋರ್ಟನ್ನು ತೆಗೆದುಕೊಂಡು ದೇಶದಿಂದ ಕಾಲನ್ನು ಆಚೆ ಇಟ್ಟಂಥ ಸಂದರ್ಭಕ್ಕೂ ಇವತ್ತಿನ ಸಂದರ್ಭಕ್ಕೂ ಇಷ್ಟು ವರ್ಷಗಳಲ್ಲಿ ಏನೆಲ್ಲ ಆಯಿತು, ಹೇಗೆಲ್ಲ ಆ ಪರಿಸ್ಥಿತಿಗಳು ಬದಲಾವಣೆ ಆಗಿದ್ದಾವೆ, ಒಂದು ಝಲಕನ್ನು ನೋಡೋದಾದರೆ? ನೀವು ಹೇಳಿದ ಒಂದು ಝಲಕ್ ಅಂತ ಹೇಳಿದ್ರೆ, ಹಿಂದೆ ಅವಕಾಶಗಳು ತುಂಬ ಸೀಮಿತವಾಗಿತ್ತು. ನೀವು ಹೋಗಿದ್ದು ಯಾವಾಗ? ಅಲ್ಲಿ 2008ರಲ್ಲಿ 2008ರಲ್ಲಿ ಬಹಳ ವಿಭಿನ್ನವಾದಂಥ ಒಂದು ಪರಿಸ್ಥಿತಿಗಳಿತ್ತು. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಒಂದು ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಹೆಚ್ಚಾಗಿತ್ತು. ಎಸ್ಪೆಷಲಿ ಸೌದಿ ಅರೇಬಿಯಾ ಹೇಳಬೇಕಂತ ಹೇಳಿದ್ರೆ, ಆಗಿನ ಕಾನೂನು, ಆಗಿನ ಒಂದು ವ್ಯವಸ್ಥೆಗಳು ಬಹಳ 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 ಪರಿಣಾಮವಾಗಿ ಒಂದು ಏನಂತಾರಲ್ಲ ಕ್ರಾಂತಿಕಾರಿ ಬೆಳವಣಿಗೆಗಳಾಗಿದೆ. ಆವಾಗಿದ್ದಷ್ಟು ಒಂದು ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಈಗ ಇಲ್ಲ. ಮತ್ತು ಸೌದಿ ಅರೇಬಿಯಾ ಮುಕ್ತವಾಗಿ ತರ್ಕೊಳ್ತಾ ಇದೆ. ಈ ಹಿಂದೆ ಸೌದಿ ಅರೇಬಿಯಾದಲ್ಲಿ ಬಹಳಷ್ಟು ಕಠಿಣ ಕಾನೂನುಗಳಿತ್ತು. ಆ ಕಠಿಣ ಕಾನೂನುಗಳು ಇತ್ತೀಚೆಗೆ ದಿನೇ ದಿನೇ ಬದಲಾಗ್ತಾ ಇದೆ. ಅಂತಹ ಒಂದು ಏನು ಹೇಳ್ತೀವಿ ಮಾರ್ಪಾಡು ಏನಪ್ಪ ಅಂತ ಹೇಳಿದ್ರೆ, ಸೌದಿ ಅರೇಬಿಯಾದಲ್ಲಿ ನಾವು ಹೋದಾಗ 2008ರಲ್ಲಿ ಪ್ರತಿ ಸರಿ ನಮಾಜ್ ಆಗುವಾಗ ಪ್ರತಿ ಅಂಗಡಿ ಮುಗ್ಗಟ್ಟು ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸೆಪ್ಟ್ ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್ಸ್ ಬಿಟ್ಟು ಎಲ್ಲವೂ ಬಂದಾಗಬೇಕಿತ್ತು. ಪ್ರತಿದಿನ 5 ಬಾರಿನೂ ಆ ಥರ ಬಂದಾಗ್ತಾಯಿತ್ತು. ನಿಮಗೆ ಯಾವುದೇ ಒಂದು ಹೋಟೆಲ್ ಆಗಲಿ ಅಂಗಡಿ ಮುಂಗಟ್ಟಾಗಲಿ ಯಾವುದು ಓಪನ್ ಇರ್ತಾ ಇರಲಿಲ್ಲ. 2018ರಲ್ಲಿ ಈ ಬದಲಾವಣೆ ಚೇಂಜ್ ಮಾಡಿದರು. ಸೊ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲ ಅವರಿಗೆ ಒಂದು ಆಪ್ಷನ್, ನಿಮಗೆ ಇಷ್ಟ ಇದ್ದರೆ ಮಾತ್ರ ಮುಚ್ಬೋದು, ಇಲ್ಲದಿದ್ದರೆ ತೆರೆದಿಟ್ಕೊಳ್ಬೋದು ಅನ್ನೋ ಒಂದು ಕಾನೂನು ಆಯಿತು. ಅದಲ್ಲದೆ ಮಹಿಳೆಯರಿಗೆ ಸೌದಿ ಅರೇಬಿಯಾದಲ್ಲಿ ಮಹಿಳೆಯರಿಗೆ ಒಂದು ವಾಹನ ಚಲಾವಣೆ ಮಾಡಲಿಕ್ಕೆ ಲೈಸೆನ್ಸೇ ಇರಲಿಲ್ಲ. ಅದೊಂದು ಲೈಸೆನ್ಸನ್ನು ಇತ್ತೀಚೆಗಷ್ಟೇ ನೀಡಿದರು. ಈಗ ಮಹಿಳೆಯರು ಕೂಡ ಸ್ವತಂತ್ರವಾಗಿ ಗಾಡಿ ಚಲಾಯಿಸ್ತಾರೆ. ಹಾಗೆ ಅವರು ಕೂಡ ಇತ್ತೀಚೆಗೆ ಸೌದಿಯೈಸೇಷನ್, ಅವರು ಕೂಡ ಎಂಪ್ಲಾಯಬಿಲಿಟಿ ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಸೌದಿಯೈಸೇಷನ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿಯ ಪ್ರಜೆಗಳು ಈಗ ಎಲ್ಲ ರಂಗಗಳಲ್ಲೂ ಕೆಲಸಕ್ಕೆ ಬರ್ತಾ ಇದ್ದಾರೆ. ಈ ಹಿಂದೆ ಆಗಿರಲಿಲ್ಲ. ಸೌದಿ ಅರೇಬಿಯಾ ಕಂಪ್ಲೀಟಾಗಿ ಎಕ್ಸ್ಪರ್ಟ್ಸ್, ಹೊರಗಿನ ವಿದೇಶಿ ಏನು ಹ್ಯೂಮನ್ ರಿಸೋರ್ಸ್ ಇದೆ ಅವ್ರ ಮೇಲೆ ಅವಲಂಬಿತರಾಗಿದ್ದರು. ನಿಧಾನವಾಗಿ ಬದಲಾವಣೆಗಳಾಗ್ತದೆ ಸೌದಿ ಅರೇಬಿಯಾದಲ್ಲಿ. ಹಾಗಾಗಿ ಅವಕಾಶಗಳು ಕಡಿಮೆ ಆಗ್ತಾಯಿದೆ, ಬಟ್ ಇದು ಮುಕ್ತವಾಗ್ತಾ ಇದೆ. ಈ ಮಧ್ಯಪ್ರಾಚ್ಯದಲ್ಲಿ ಎಸ್ಪೆಷಲಿ ನೀವು ಅಲ್ಲಿ ಹೆಚ್ಚಾಗಿ ಇದ್ದಂಥಗೋಸ್ಕರ ಕೇಳ್ತಾ ಇರುವಂಥದ್ದು, ಅಲ್ಲಿ ಭಾರತೀಯರನ್ನು ನೋಡುವಂಥ ದೃಷ್ಟಿಕೋನ ಈಗ ಹೇಗಿದೆ? ನೀವು ಹೋದಾಗ ಹೇಗಿತ್ತು? ಏನಾದರೂ ಬದಲಾವಣೆ ಆಗಿದೆಯಾ? ಈಗ ಹೇಗಿದೆ? ವಿಶೇಷವಾಗಿ ಬದಲಾವಣೆ ಅಂತ ಏನು ಗಮನಿಸ್ಬೋದು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಹಿಂದೆ ಏನಂತಾರೆ ಡಿಪ್ಲೊಮೆಸಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿತ್ತು. ಆಗಷ್ಟು ಏನು ಡಿಜಿಟಲ್ ಎರಾ ಇರಲಿಲ್ಲ. ಪ್ರತಿಯೊಂದಕ್ಕೂ ನಾವು ಏನಂದರೆ ಟೆಕ್ನಿಕಲಿ ಅಷ್ಟು ಅಡ್ವಾನ್ಸ್ಡ್ ಇರಲಿಲ್ಲ. ನಾವೀಗ ಒಂದು ಕ್ಲಿಕ್ನಲ್ಲಿ ನಾವು ನಮ್ಮ ಭಾರತೀಯ ರಾಯಭಾರಿ ಕಚೇರಿಯನ್ನು ಸಂಪರ್ಕಿಸ್ಬೋದು. ಅಲ್ಲಿ ಸಂಪರ್ಕ ನಮಗೆ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ನಾವು ಭಾರತದಲ್ಲಿರುವಂಥ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಸ್ಪಂದನೆ ಪೂರ್ವಕವಾಗಿ, ಅಂದರೆ ಅತಿ ವೇಗವಾಗಿ ಈ ಸ್ಪಂದನೆಗಳು ಸಿಗ್ತಾಯಿದೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಮರಣ ಹೊಂದಿದರೆ ಅವರೊಂದು ಡೆಡ್ ಬಾಡಿಯನ್ನು ನಾವು ಇಂಡಿಯಾಗೆ ತೊಗೊಂಡು ಬರಲಿಕ್ಕೆ ಹೆಚ್ಚು ಕಡಿಮೆ 15ರಿಂದ 1 ತಿಂಗಳಾಗ್ತಾಯಿತ್ತು. ಈಗ ಅದೊಂದು 3 ದಿನದಿಂದ 1 ವಾರದೊಳಗೆ ನಾವು ತೊಗೊಂಡು ಬರೋಷ್ಟು ಸ್ಪೀಡಪ್ ಆಗಿದೆ ಪ್ರೋಸೆಸ್. ಅಲ್ಲ, ಅಲ್ಲಿ ಜನ ನೋಡ್ತಾ ಇರೋಂಥ ರೀತಿ, ಅಲ್ಲಿ ಭಾರತೀಯರನ್ನು ಅಥವಾ ಭಾರತವನ್ನು ಹೇಗೆ ಈಗ ಏನು ಹೇಳಬೇಕಂದ್ರೆ, ಈ ಭಾರತೀಯರನ್ನು ನೋಡುವ ಮಟ್ಟ ಮುಂಚೆ ಏನಂದರೆ ನಾವೇನೋ ಕೂಲಿಗೆ ಹೋಗೋ ಥರ ನೋಡ್ತಾಯಿದ್ರು. ಈಗ ನಮ್ಮ ಒಂದು ನಾಲೆಡ್ಜ್ ಮತ್ತು ನಮ್ಮ ಒಂದು ಪ್ರೊಫೆಷ್ನಲಿಸಮ್ ಇದಕ್ಕೆ ಅತ್ಯಂತ ಹೆಚ್ಚು ಏನಂತಾರೆ ಗೌರವವನ್ನು ನೀಡ್ತಾ ಇದ್ದಾರೆ. ಸೊ ಮುಕ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಹಿಂದೆಗಿಂತ ಈಗ ಅಲ್ಲಿ ಪ್ರಜೆಗಳು ನಮ್ಮನ್ನು ನೋಡೋ ಧಾಟಿನೇ ಬೇರೆ ಆಗಿದೆ. ಈಗ ನೀವು ನಿಮ್ಮ ಕ್ವಾಲಿಫಿಕೇಷನ್ ಮುಗಿತಿದ್ದ ಹಾಗೆ ನೀವು ಸೌದಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀರಾ. ಯಾಕೆ ಅಲ್ಲಿಗೆ? ಇಲ್ಲಿ ಭಾರತದಲ್ಲಿ ಅವಾಗ ನಿಮಗೆ ಅವಕಾಶ ಇರಲಿಲ್ವ? ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿತ್ತು? ಅವಕಾಶಗಳಿತ್ತು, ಆದರೆ ಏನಂದರೆ ಆದಾಯ ಕಡಿಮೆ. ಭಾರತ ದೇಶದಲ್ಲಿ ನಮಗೇನಪ್ಪ ಸಮಸ್ಯೆ ಅಂತ ಹೇಳಿದ್ರೆ, ಅವಕಾಶಗಳಿಲ್ಲ ಅಂತ ಹೇಳಲ್ಲ. ಭಾರತದಲ್ಲಿ ವಿಪುಲವಾದ ಇದು ಅವಕಾಶಗಳಿದೆ. ಆದರೆ ಇಲ್ಲಿಯ ಆದಾಯ ಮತ್ತು ಇಲ್ಲಿಯ ಒಂದು ಏನು ಹೇಳ್ತೀವಿ ಪ್ರೊಫೆಷ್ನಲಿಸಮ್, ಈ ಡಾಮಿನೇಷನ್ಸ್, ಅದರಲ್ಲೂ ಪಾಲಿಟಿಕ್ಸ್, ಇದೆಲ್ಲ ಇಲ್ಲ. ಇದೆಲ್ಲ ವಿದೇಶದಲ್ಲಿ ಹೋದರೆ ಯು ವರ್ಕ್ you will be earned respect only based on your behavior, not based on your profession or not based on your economical or social status. ನಿಮ್ಮ ನಡವಳಿಕೆ ಹೇಗಿದೆ ಅದ್ರ ಬೇಸ್ ಮೇಲೆ ನಿಮಗೆ ಒಂದು ಮರ್ಯಾದೆ ಸಿಗುತ್ತೆ. ನಮ್ಮ ದೇಶದಲ್ಲಿ ಏನಪ್ಪ ಅಂದರೆ ನಾವು ಕಂಡುಕೊಂಡಿದ್ದು
ನಮ್ಮ ಆರ್ಥಿಕ ಪರಿಸ್ಥಿತಿ, ಹಾಗೆ ನಮ್ಮ ಸಾಮಾಜಿಕ ಪರಿಸ್ಥಿತಿ ಮತ್ತು ನಮ್ಮ ಸ್ಥಾನಮಾನ, ಇದ್ರ ಮೇಲೆ ನಿಮಗೆ ಸಿಗುತ್ತೆ ಗೌರವ. ಬಟ್ ವಿದೇಶದಲ್ಲಿ ಹಾಗಲ್ಲ. ನಾವು ನಿಮ್ಮ ಜೊತೆ ಹೇಗೆ ನಡ್ಕೊಳ್ತೀವಿ ಅದರ ಆಧಾರದ ಮೇಲೆ ನಮಗೆ ಗೌರವ ಸಿಗುತ್ತೆ.